Hi, good morning my dear friends. This is Narasimhamurthy. Today I am going to explain the topic called Offences and Penalties under the Competition Act 2002. It is important for exam point of view. So here, coming to Offences and Penalties under Competition Act 2002, let's go one by one. Penalty. So when any person not following the guidelines given by or directions or instructions given by Competition Commission of India, so then it is offence under this act, and he will be penalized. Under this act, he has to pay penalty, and also so he will be given a strict punishment by way of giving imprisonment. ಅಂದರೆ ಅಫೆನ್ಸ್ ಅಂದರೆ ಯಾವಾಗ ಕಾಂಪಿಟೇಷನ್ ಆಕ್ಟ್ ಅಡಿಯಲ್ಲಿ ಸೊ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇದೆ, ಅದು ಏನು ಡೈರೆಕ್ಷನ್ಸ್ ಇನ್ಸ್ಟ್ರಕ್ಷನ್ಸ್ ಗೈಡ್ಲೈನ್ಸ್ ಕೊಡುತ್ತೋ ಅದ್ರ ಪ್ರಕಾರ ಯಾವ ವ್ಯಕ್ತಿ ನಡ್ಕೊಳ್ಳಲ್ವೋ ಆವಾಗ ಅದನ್ನು ಅಫೆನ್ಸ್ ಅಂತ ಕರಿತೀವಿ. ಆವಾಗ ಅವ್ರಿಗೆ ಸೊ ಪೆನಾಲ್ಟಿಯನ್ನು ಹಾಕ್ತಾರೆ ಮತ್ತು ಅವ್ರಿಗೆ ಜೈಲುವಾಸವನ್ನು ಕೂಡ ವಿಧಿಸ್ತಾರೆ. ಈ ಥರ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಕೊಡ್ತಾರೆ. ಸೊ ಇದನ್ನು ಒನ್ ಬೈ ಒನ್ ತಿಳ್ಕೊಳ್ಳೋಣ ಮೈ ಡಿಯರ್ ಫ್ರೆಂಡ್ಸ್. ಸೊ ಫಸ್ಟ್ ಒನ್, penalty for contravention of orders of Competition Commission of India. So here, if any person does not follow the orders or directions issued by Competition Commission of India or fails to pay fine or penalty imposed under this act, he shall be punishable with the imprisonment for a term which will extend to 3 years, or with a fine which may extend to 25 crore. So dear friends, if any person fails to follow the directions or instructions orders given by Competition Commission of India, or he fails to pay fine imposed under this act, so then he will be punishable with imprisonment for a term of 3 years, or with a fine which may extend to 25 crores. ಅಂದರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಏನು ಡೈರೆಕ್ಷನ್ಸ್ ಇನ್ಸ್ಟ್ರಕ್ಷನ್ಸ್ ಗೈಡ್ಲೈನ್ಸ್ ಅಥವಾ ಆರ್ಡರ್ಸ್ ಕೊಡುತ್ತೋ ಅವನ್ನು ಯಾವ ವ್ಯಕ್ತಿ ಫಾಲೋ ಮಾಡಲ್ವೋ ಆ ವ್ಯಕ್ತಿಗೆ ಸೊ ಸ್ಟ್ರಿಕ್ಟ್ ಪನಿಷ್ಮೆಂಟನ್ನು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಕೊಡುತ್ತೆ. ಏನು ಸ್ಟ್ರಿಕ್ಟ್ ಪನಿಷ್ಮೆಂಟ್ ಅಂದರೆ ಸೊ 3 ವರ್ಷ ಜೈಲುವಾಸ ಮತ್ತು ಮ್ಯಾಕ್ಸಿಮಮ್ 25 crore ಕೂಡ ಪೆನಾಲ್ಟಿಯನ್ನು ಹಾಕುತ್ತೆ. ಅದೇ ರೀತಿಯಾಗಿ ಸೊ ಇವಾಗ ಈ ಆಕ್ಟ್ ಅಡಿಯಲ್ಲಿ ಏನಾದರೂ ಫೈನನ್ನು ಕಟ್ಟಬೇಕಾದ್ರೆ ಸೊ ಆ ಫೈನನ್ನು ಪೇ ಮಾಡಲಿಲ್ಲ ಅಂದರೆ ಅಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೂ ಕೂಡ ಯಾರು ಫೈನ್ ಕಟ್ಟಿಲ್ಲ, ಬರೀ ಆರ್ಡರ್ಸನ್ನು ಫಾಲೋ ಮಾಡದೇ ಇದ್ದರೆ ಅಲ್ಲ, ಅವ್ರ ಇನ್ಸ್ಟ್ರಕ್ಷನ್ ಗೈಡ್ಲೈನ್ಸ್ ಫಾಲೋ ಮಾಡಲಿಲ್ಲ ಅಂದರೆ ಮಾತ್ರ ಜೈಲುವಾಸ ಪೆನಾಲ್ಟಿಯನ್ನು ಹಾಕೋದಲ್ಲ, ಅದ್ರ ಜೊತೆಗೆ ಏನಾದರೂ ಫೈನನ್ನು ಹಾಕಿದರೆ ಆ ಫೈನನ್ನು ಪೇ ಮಾಡೋಕ್ಕಾಗಲಿಲ್ಲ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ, ಆವಾಗ ಅಂಥ ವ್ಯಕ್ತಿಗೂ ಕೂಡ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಕೊಡ್ತಾರೆ. ಏನಂದರೆ ಸೊ 3 years ಜೈಲುವಾಸ ಮತ್ತು ಅಪ್ ಟು 25 crore ಪೆನಾಲ್ಟಿಯನ್ನು ಹಾಕ್ತಾರೆ. ಸೊ ಈ ಥರ ಮಾಡೋದ್ರಿಂದ ನೆಕ್ಸ್ಟು ಸೊ ಆ ಪರ್ಸನ್ನು ಸೊ ಚಾಚು ತಪ್ಪದೆ ಸೊ ಏನು ಇನ್ಸ್ಟ್ರಕ್ಷನ್ಸ್ ಗೈಡ್ಲೈನ್ಸ್ ಕೊಡ್ತಾರೋ ಅದನ್ನು ಫಾಲೋ ಮಾಡ್ತಾರೆ. ಅದೇ ರೀತಿಯಾಗಿ ಫೈನ್ ಏನಾದರೂ ಹಾಕಿದರೆ ಸೊ ಮಿಸ್ ಮಾಡಿದಿರ ಪೇ ಮಾಡ್ತಾರೆ. ಸರಿಯಾದ ರೀತಿಯಲ್ಲಿ ಡಿಸಿಪ್ಲೈನಾಗಿ ನಡ್ಕೊತಾರೆ. ಸೊ ಅದಕ್ಕೋಸ್ಕರ ಸೊ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಪೆನಾಲ್ಟಿಯನ್ನು ಹಾಕುತ್ತೆ. ಸೊ ನೆಕ್ಸ್ಟ್, ಪೆನಾಲ್ಟಿ ಫಾರ್ ಫೇಲ್ಯೂರ್ ಟು ಕಂಪ್ಲೈ ದ ಡೈರೆಕ್ಷನ್ಸ್ ಆಫ್ ಕಮಿಷನ್ ಡೈರೆಕ್ಟರ್ ಜನರಲ್, ಪೆನಾಲ್ಟಿ ಫಾರ್ ನಾನ್ ಫರ್ನಿಶಿಂಗ್ ಆಫ್ ಇನ್ಫಾರ್ಮೇಷನ್ ಆನ್ ಕಾಂಬಿನೇಷನ್. ಅಂದರೆ ಸೊ ಪೆನಾಲ್ಟಿ ಅಂದರೆ
penalty for failure to comply with the directions of commission and director general. ಇಲ್ಲಿ ಕಮಿಷನ್ ಕಾಂಪಿಟೇಷನ್ ಕಮಿಷನ್ ಏನು ಡೈರೆಕ್ಷನ್ಸ್ ಕೊಡುತ್ತೋ ಅದನ್ನು ಫಾಲೋ ಮಾಡಲಿಲ್ಲ ಅಂದರೆ, ಫಾಲೋ ಮಾಡೋದ್ರಲ್ಲಿ ಫೇಲ್ಯೂರ್ ಆದರೆ, ಅಥವಾ ಡೈರೆಕ್ಟರ್ ಜನರಲ್ ಏನು ಡೈರೆಕ್ಷನ್ಸ್ ಕೊಡ್ತಾರೋ ಅದನ್ನು ಫಾಲೋ ಮಾಡೋದ್ರಲ್ಲಿ ಫೇಲ್ಯೂರ್ ಆದರೆ ಅವಾಗೂ ಕೂಡ ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಯಾವ ಥರ ಫಾಲೋ ಆಗೋದ್ರಲ್ಲಿ ಫೇಲ್ಯೂರ್ ಆಗ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ಲು, ಸೊ ಫಾರ್ ದ ಪರ್ಪಸ್ ಆಫ್ ಇಯರ್ ರಿಕ್ವೈರಿಂಗ್ ದ ಡಿಸ್ಕವರಿ ಅಂದರೆ ಸೊ ಈಗ ಕಮಿಷನ್ ಏನು ಡೈರೆಕ್ಷನ್ಸ್ ಕೊಡುತ್ತೆ ಅದು ಫಾಲೋ ಮಾಡಲಿಲ್ಲ ಅಂದರೆ, ಅಥವಾ ಡೈರೆಕ್ಟರ್ ಜನರಲ್ ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದು ಫಾಲೋ ಆಗಲಿಲ್ಲ ಅಂದರೆ ಅವಾಗ ಪೆನಾಲ್ಟಿ ಏನಾಗ್ತಾರೆ. ಮತ್ತು ಪೆನಾಲ್ಟಿ ಫಾರ್ ನಾನ್ ಫರ್ನಿಷಿಂಗ್ ಆಫ್ ಇನ್ಫಾರ್ಮೇಷನ್ ಆನ್ ಕಾಂಬಿನೇಷನ್. ಸೊ ಸಪೋಸ್ if any person not submitting any information about mergers and acquisition, when one company go for merging with another company, or one company go for amalgamation with another company. So if such mergers and amalgamations may happen, the information relating to such mergers, such amalgamations, when a person failed to submit such information to commission, so then he will be penalized. ಅಂದರೆ ಇವಾಗ ಕಾಂಬಿನೇಷನ್ಸ್ ಅಂದರೆ we learned in previous classes. So what do you mean by combination? Combination means one company ಒಂದು ಕಂಪ್ನಿ ಮತ್ತೊಂದು ಕಂಪ್ನಿ ಜೊತೆ ಮರ್ಜ್ ಆದಾಗ, ಒಂದು ಕಂಪ್ನಿ ಮತ್ತೊಂದು ಕಂಪ್ನಿ ಜೊತೆ ಅಮಾಲ್ಗಮೇಷನ್ ಆದಾಗ ಇದನ್ನೇನಂತ ಕರಿತೀವಿ ಅಂದರೆ ಕಾಂಬಿನೇಷನ್ ಅಂತ ಕರಿತೀವಿ. ಇಂಥದ್ದೇನಾದ್ರೂ ಆದಾಗ, ಸೊ ಇಂಥ ಮರ್ಜ್ ಆಗಿದ್ದೀವಿ ಮತ್ತು ಅಮಾಲ್ಗಮೇಷನ್ ಆಗಿದ್ದೀವಿ ಅನ್ನೋ ಇನ್ಫಾರ್ಮೇಷನ್ನು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ಸಬ್ಮಿಟ್ ಮಾಡೋದ್ರಲ್ಲಿ ಫೇಲ್ ಆದರೆ, ಸಬ್ಮಿಟ್ ಮಾಡಲಿಲ್ಲ ಅಂದರೆ ಅಂಥ ಸಂದರ್ಭದಲ್ಲಿ ಸೊ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಪೆನಾಲ್ಟಿಯನ್ನು ಇಂಪೋಸ್ ಮಾಡುತ್ತೆ. ಸೊ ಇದೆಲ್ಲ ಅಂದರೆ ಪ್ರತಿಯೊಬ್ಬ ಪರ್ಸನ್ನು ಕೂಡ ಮರ್ಜರ್ಸ್ ಅಥವಾ ಅಮಲ್ಗಮೇಷನ್ ಆದರೆ ಇನ್ನೊಂದು ಕಂಪ್ನಿ ಜೊತೆ ಅದರ ಬಗ್ಗೆ ಮಾಹಿತಿಯನ್ನು ಮಿಸ್ ಮಾಡ್ದಿರ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಮಾಡಲಿಲ್ಲ ಅಂದರೆ ಪೆನಾಲ್ಟಿಯನ್ನು ಪೇ ಮಾಡಬೇಕಾಗುತ್ತೆ. ಸೊ ಇದು ಸ್ಟ್ರಿಕ್ಟ್ ಪನಿಷ್ಮೆಂಟ್. ಸೊ ನೆಕ್ಸ್ಟು ಪೆನಾಲ್ಟಿ ಫಾರ್ ಮೇಕಿಂಗ್ ಫಾಲ್ಸ್ ಸ್ಟೇಟ್ಮೆಂಟ್ ಆರ್ ಒಮಿಷನ್ ಟು ಫರ್ನಿಶ್ ಮೆಟೀರಿಯಲ್ ಇನ್ಫಾರ್ಮೇಷನ್. ಸೊ ಅಂದರೆ penalty if any person or any organization make false statement or omit to submit the correct or material or fact information to Competition Commission of India, then he will be penalized. ಅಂದರೆ ಇಲ್ಲಿ ಯಾವುದೋ ಒಂದು ಪರ್ಸನ್ ಆಗಿರ್ಬೋದು ಅಥವಾ ಒಂದು ಆರ್ಗನೈಸೇಷನ್ ಆಗಿರ್ಬೋದು, ಫಾಲ್ಸ್ ಸ್ಟೇಟ್ಮೆಂಟನ್ನು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ಸಬ್ಮಿಟ್ ಮಾಡಿದ್ರೆ ಫಾಲ್ಸ್ ಸ್ಟೇಟ್ಮೆಂಟ್, ಅಥವಾ ಮೆಟೀರಿಯಲ್ ಇನ್ಫಾರ್ಮೇಷನ್, ಕರೆಕ್ಟ್ ಇನ್ಫಾರ್ಮೇಷನ್, ಫ್ಯಾಕ್ಟ್ ಇನ್ಫಾರ್ಮೇಷನ್ ಸಬ್ಮಿಟ್ ಮಾಡಲಿಲ್ಲ ಅಂದ್ರೆ ಅಂಥ ಟೈಮಲ್ಲಿ ಕಾಂಪಿಟೇಷನ್ ಆಫ್ ಕಮಿಷನ್ನು ಆ ಪರ್ಸನ್ಸ್ ಮೇಲೆ ಅಥವಾ ಆ ಬಿಸ್ನೆಸ್ ಮೇಲೆ ಸೊ ಪೆನಾಲ್ಟಿಯನ್ನು ಇಂಪೋಸ್ ಮಾಡುತ್ತೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್. ಇದು ಕೂಡ ಅಫೆನ್ಸ್ ಆಗುತ್ತೆ, ಅದಕ್ಕೆ ಪೆನಾಲ್ಟಿಯನ್ನು ಪೇ ಮಾಡಬೇಕಾಗುತ್ತೆ. ಸೊ ಯಾವುದೇ ವ್ಯಕ್ತಿ ಆಗಿರಲಿ, ಸೊ ರಾಂಗ್ ಇನ್ಫಾರ್ಮೇಷನನ್ನು, ರಾಂಗ್ ಸ್ಟೇಟ್ಮೆಂಟನ್ನು ಸಬ್ಮಿಟ್ ಮಾಡಬಾರ್ದು, ಅಥವಾ ರೈಟ್ ಇನ್ಫಾರ್ಮೇಷನ್ನು ಅಥವಾ ಕರೆಕ್ಟ್ ಸ್ಟೇಟ್ಮೆಂಟನ್ನೇ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ಸಬ್ಮಿಟ್ ಮಾಡಬೇಕು. ಮತ್ತು ಅವರೇನಾದರೂ ಕರೆಕ್ಟ್ ಇನ್ಫಾರ್ಮೇಷನ್ ಸಬ್ಮಿಟ್ ಮಾಡೋದ್ರಲ್ಲಿ ಫೇಲ್ ಆದರೆ, ಮಾಡಲಿಲ್ಲ ಅಂದರೆ ಅಂಥ ಟೈಮಲ್ಲಿ ಅದನ್ನು ಅಫೆನ್ಸ್ ಅಂತ ಕರಿತೀವಿ. ಆವಾಗ ಪೆನಾಲ್ಟಿಯನ್ನು ಕಟ್ಟಬೇಕಾಗುತ್ತೆ. ಸೊ ಅದರಿಂದ ಕರೆಕ್ಟ್ ಇನ್ಫಾರ್ಮೇಷನ್, ಮೆಟೀರಿಯಲ್ ಇನ್ಫಾರ್ಮೇಷನ್ ಸಬ್ಮಿಟ್ ಮಾಡಬೇಕು. ಸೊ ನೆಕ್ಸ್ಟು penalty for non-furnishing of information on combination. So already I have explained here. So here for non-furnishing of information on combination,
So combination under, do you know? So I understood that combination means when one company or one person joining with another company by way of mergers or amalgamation. ಒಂದು ಕಂಪ್ನಿ ಮತ್ತೊಂದು ಕಂಪ್ನಿ ಜೊತೆ ಅಮಾಲ್ಗಮೇಷನ್ ಆದರೆ ಅಥವಾ ಮರ್ಜ್ ಆದರೆ ಸೊ ಅಂಥದನ್ನು ಕಾಂಬಿನೇಷನ್ ಅಂತ ಕರಿತೀವಿ. ಇವಾಗ ಆ ಥರ ಮರ್ಜಸ್ ಅಕ್ವಿಷನ್ ಆದಾಗ ಅದರಿಂದ ಏನಾದರೂ ಫೇರ್ ಆ್ಯಂಡ್ ಹೆಲ್ತಿ ಕಾಂಪಿಟೇಷನ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ಎಫೆಕ್ಟ್ ಆಗಂಗಿದ್ರೆ ಅದು ಅಫೆನ್ಸ್ ಆಗುತ್ತೆ. ಫೇರ್ ಆ್ಯಂಡ್ ಹೆಲ್ತಿ ಕಾಂಪಿಟೇಷನ್ಗೆ ಫೇವರಬಲ್ ಆದರೆ ಆ ಮರ್ಜಸ್ ಅಕ್ವಿಷನ್ನು ಅದು ಅಫೆನ್ಸ್ ಆಗಲ್ಲ. ಸೊ ಏನೇ ಆಗಿರಲಿ, ಈ ಕಾಂಬಿನೇಷನ್ಸ್ ಬಗ್ಗೆ ಒಂದು ಕಂಪ್ನಿ ಮತ್ತೊಂದು ಕಂಪ್ನಿ ಜೊತೆ ಮರ್ಜ್ ಆದಾಗ ಅಥವಾ ಅಮಾಲ್ಗಮೇಷನ್ ಆದಾಗ ಅದರ ಬಗ್ಗೆ ಇನ್ಫಾರ್ಮೇಷನನ್ನು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ಫರ್ನಿಷ್ ಮಾಡಬೇಕು ಅಥವಾ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿಲ್ಲ ಅಂದರೆ ಸೊ ಆವಾಗ ಪೆನಾಲ್ಟಿಯನ್ನು ಇಂಪೋಸ್ ಮಾಡುತ್ತೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ. ಎಷ್ಟು ಪೆನಾಲ್ಟಿಯನ್ನು ಇಂಪೋಸ್ ಮಾಡುತ್ತೋ ಅಷ್ಟು ಪೆನಾಲ್ಟಿಯನ್ನು ಸೊ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ಪೇ ಮಾಡಬೇಕು. ಅದು ಫೇರ್ ಆ್ಯಂಡ್ ಹೆಲ್ತಿ ಕಾಂಪಿಟೇಷನ್ಗೆ ಫೇವರಬಲ್ ಆಗಿರ್ತಕ್ಕಂಥ ಕಾಂಬಿನೇಷನ್ ಆಗಿರ್ಬೋದು, ಆರ್ ಇಟ್ ಮೇ ಬಿ that combination is not favorable to fair and healthy competition. That is not the matter. So if combination is happened, so you should submit the information about such combination to Competition Commission of India. Unless you submit information about such combinations, you will be penalized. You never escape from that penalty. So it is very strict punishment from Competition Commission of India. And then penalty for making false statement or omission to furnish material information. So it is that so this is repeating already. I think it is repeating. Dear friends, there is a small correction. Combination or material information. So it is okay. First one okay, second one okay, third one okay, fourth one okay. Fourth one okay. Next to this roll there is small correction is there. So dear students, so it is very important. Please wait for 1 minute. Offenses. What are the offenses? One more minute. Yes, friends. Competition Commission.
more minute, dear students. Wait 1 minute. Competition Commission of India. So this is here I saw penalties. Okay. So sorry my dear students, just we'll type that sentence. One more power of one more offense under this act. Power to impose lesser penalty. Next one, penalty for offense. Penalty for offenses in relation to furnishing of information. Sorry students, a small mistake happened, small correction. Okay. So power to impose lesser penalty. See here section 46 gives powers to commission to impose lesser penalty than specified in the provisions meant for imposing penalty. So it is power. If the said section provides that commission may, if it is satisfied that any producer, seller, distributor, trader or service provider included in any cartel which is alleged to have violated section 3, so has made a full or true disclosure in respect of alleged violation, and such a disclosure is vital. In simple words, so this so here Competition Commission of India has power to impose lesser penalty. So if commission felt that if it is okay, so then it will impose lesser penalty to any producer or trader or seller or any service provider. ಅಂದರೆ ಸೊ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ಸ್ಯಾಟಿಸ್ಫೈ ಆದರೆ ಓಕೆ ಆದರೆ, ಸೊ ಯಾವುದೇ ಸರ್ವಿಸ್ ಪ್ರೊವೈಡರ್ ಆಗಿರ್ಬೋದು, ಟ್ರೇಡರ್, ಸಪ್ಲೈಯರ್, ಸೆಲ್ಲರ್ ಆಗಿರ್ಬೋದು, ಅವ್ರಿಗೆ ಲೆಸ್ಸರ್ ಪೆನಾಲ್ಟಿಯನ್ನು ಇಂಪೋಸ್ ಮಾಡೋ ಪವರು ಸೊ ಈ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗಿದೆ. ಆ್ಯಂಡ್ ಲಾಸ್ಟ್ ಒನ್, ಪೆನಾಲ್ಟಿ ಫಾರ್ ಅಫೆನ್ಸಸ್ ಇನ್ ರಿಲೇಷನ್ ಟು ಫರ್ನಿಷಿಂಗ್ ಆಫ್ ಇನ್ಫಾರ್ಮೇಷನ್. ಅಂದರೆ Section 45 provides that without if any person who furnishes or required to furnish any particulars, documents or any information makes any statement or furnishes any document which he knows or has reason to believe to be false in any material particular. ಅಂದರೆ ಆ ವ್ಯಕ್ತಿಗೆ ಸೊ ಇದು ಮೆಟೀರಿಯಲ್ ಇನ್ಫಾರ್ಮೇಷನ್ ಅಂತ ಗೊತ್ತಿದ್ದು ಕೂಡ, ಸೊ ಇಲ್ಲಿ ಇದು ತಪ್ಪು ಇನ್ಫಾರ್ಮೇಷನ್, ರಾಂಗ್, ಫಾಲ್ಸ್ ಇನ್ಫಾರ್ಮೇಷನ್ ಅಂತ ಗೊತ್ತಿದ್ರೂ ಕೂಡ ಅದನ್ನು
ಆ ಇನ್ಫಾರ್ಮೇಷನನ್ನು ಫಾಲ್ಸ್ ಅಂತ ಗೊತ್ತಿದ್ರು ಕೂಡ ಇನ್ಫಾರ್ಮೇಷನನ್ನು ರಾಂಗ್ ಆಗಿ ಏನಾದರೂ ಸಬ್ಮಿಟ್ ಮಾಡಿದ್ರೆ, ಪ್ರೊವೈಡ್ ಮಾಡಿದ್ರೆ ಕಮಿಷನ್ಗೆ, ಆರ್ ಒಮಿಟ್ಸ್ ಟು ಸ್ಟೇಟ್ ಎನಿ ಮೆಟೀರಿಯಲ್ ಫ್ಯಾಕ್ಟ್ಸ್ ನೋಯಿಂಗ್ ಇಟ್ ಟು ಬಿ ಮೆಟೀರಿಯಲ್, ಅಂದರೆ ಇದು ಮೆಟೀರಿಯಲ್ ಇನ್ಫಾರ್ಮೇಷನ್ ಅಂತ ಗೊತ್ತಿದ್ರೂ ಕೂಡ ಅದನ್ನು ಸಬ್ಮಿಟ್ ಮಾಡಲಿಲ್ಲ ಅಂದರೆ, ಆರ್ ಸೊ ಈ ಮೇ ವಿಲ್ಫುಲಿ ಆಲ್ಟರ್ಸ್ ಆರ್ ಡೆಸ್ಟ್ರಾಯ್ಸ್ ಎನಿ ಡಾಕ್ಯುಮೆಂಟ್ಸ್ ವಿಚ್ ಈಸ್ ರಿಕ್ವೈರ್ಡ್ ಟು ಬಿ ಫರ್ನಿಶ್ಡ್ ಆ್ಯಸ್ ಅಫೋರ್ಸೆಡ್, ಅಂದರೆ ಆತನಿಗೆ ಈ ಡಾಕ್ಯುಮೆಂಟ್ಸು ತುಂಬ ಇಂಪಾರ್ಟೆಂಟು, ಅವು ಕಂಪಲ್ಸರಿ ಆಗಿ ಕಮಿಷನ್ಗೆ ಸಬ್ಮಿಟ್ ಮಾಡಬೇಕು ಅಂತ ಗೊತ್ತಿದ್ರೂ ಕೂಡ ಅಂಥ ಡಾಕ್ಯುಮೆಂಟ್ಸ್ ಏನಾದರೂ ಆಲ್ಟ್ರೇಷನ್ ಮಾಡಿದ್ರೆ ಅಥವಾ ಡಾಕ್ಯುಮೆಂಟ್ಸನ್ನು ಡೆಸ್ಟ್ರಾಯ್ ಮಾಡಿದ್ರೆ, ಸೊ ಅಂಥ ಟೈಮಲ್ಲಿ ಸೊ ಪೆನಾಲ್ಟಿಯನ್ನು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇಂಪೋಸ್ ಮಾಡುತ್ತೆ. ಸೊ ಯಾವ ಪರ್ಸನ್ನು ಆ ಪೆನಾಲ್ಟಿಯನ್ನು ಪೇ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್ ಇಲ್ಲಿ? ಸೊ ಇದು ಫರ್ನಿಷಿಂಗ್ ಆಫ್ ಇನ್ಫಾರ್ಮೇಷನ್ ಅಂದರೆ ಇದು ರಾಂಗ್ ಇನ್ಫಾರ್ಮೇಷನ್ ಅಂತ ಗೊತ್ತಿದ್ರೂ ಕೂಡ ಅಂಥ ಇನ್ಫಾರ್ಮೇಷನ್ ಸಬ್ಮಿಟ್ ಮಾಡಿದ್ರೆ, ಅಥವಾ ಮೆಟೀರಿಯಲ್ ಇನ್ಫಾರ್ಮೇಷನ್ ಇದ್ದರೂ ಕೂಡ ಸಬ್ಮಿಟ್ ಮಾಡಲಿಲ್ಲ ಅಂದರೆ, ಅಥವಾ ಈ ಇನ್ಫಾರ್ಮೇಷನ್ಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಇದ್ದರೂ ಕೂಡ ಆ ಡಾಕ್ಯುಮೆಂಟ್ಸನ್ನು ಡಿಸ್ಟ್ರಾಯ್ ಮಾಡಿದ್ರೆ, ಅಥವಾ ಅಂಥ ಡಾಕ್ಯುಮೆಂಟ್ಸನ್ನು ಆಲ್ಟ್ರ್ ಮಾಡಿ ಸಬ್ಮಿಟ್ ಮಾಡಿದ್ರೆ, ಸೊ ಅದು ಅಫೆನ್ಸ್ ಆಗುತ್ತೆ. ಅದಕ್ಕೆ ಪೆನಾಲ್ಟಿಯನ್ನು ಕಮಿಷನ್ ಇಂಪೋಸ್ ಮಾಡುತ್ತೆ. ಆ ವ್ಯಕ್ತಿ ಆ ಪೆನಾಲ್ಟಿಯನ್ನು ಪೇ ಮಾಡಬೇಕಾಗಿ ಬರುತ್ತೆ. ಸೊ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ಯುವರ್ ಕೈಂಡ್ ಪೇಷನ್ಸ್. So revision: offences and penalties under this act. So in this class we have discussed about offences and penalties under the act. So thank you students, thank you.